ಓಂ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ 10 ಮಂತ್ರಗಳನ್ನು ಪಠಿಸಿದರೆ ಯಶಸ್ಸು ನಿಮ್ಮನ್ನು ಚುಂಬಿಸುವುದು ಖಂಡಿತ ಅಂತ. ಮಂತ್ರಗಳು ಆಧ್ಯಾತ್ಮಿಕ ಸಂವಹನದ ಮಾಧ್ಯಮವಾಗಿದೆ ಮತ್ತು ವ್ಯಕ್ತಿಯನ್ನು ದೇವರೊಂದಿಗೆ ಲೀನವಾಗಲು ಸಹಾಯ ಮಾಡುತ್ತದೆ. ಮಂತ್ರಗಳ ಪಠಣವು ಓರ್ವ ವ್ಯಕ್ತಿಯನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿರಿಸುತ್ತದೆ. ಯಶಸ್ಸನ್ನು ಪಡೆಯಲು ನಾವು ಪ್ರತಿನಿತ್ಯ ಯಾವ ಮಂತ್ರಗಳನ್ನು ಪಠಿಸಬೇಕು? ನಿತ್ಯ ತಪ್ಪದೆ ಈ ಮಂತ್ರಗಳನ್ನು ಪಠಿಸಿದರೆ ನಮಗೆ ಯಶಸ್ಸು ಸಿಗುತ್ತೆ. ಈ ವಿಡಿಯೋದಲ್ಲಿ ಯಶಸ್ಸನ್ನು ನೀಡುವ ಮಂತ್ರಗಳ ಪ್ರಯೋಜನ, ಪ್ರತಿನಿತ್ಯ ಪಠಿಸುವ ಮಂತ್ರಗಳು ನೋಡೋಣ ಬನ್ನಿ. ಮಂತ್ರ ಪಠಣವು ಧ್ಯಾನ ಮತ್ತು ಆಧ್ಯಾತ್ಮಿಕತೆಯ ಪ್ರಮುಖ ಭಾಗವಾಗಿದೆ. ಮಂತ್ರಗಳನ್ನು ಪಠಿಸುವುದು ಯಾವಾಗಲೂ ಸಂತೋಷ, ಶಾಂತಿ ಮತ್ತು ಆರೋಗ್ಯದ ವರವನ್ನು ಪಡೆದುಕೊಳ್ಳಲು ಸಹಕಾರಿಯಾಗಿದೆ. ಮಂತ್ರಗಳ ಪಠಣವು ಮನಸ್ಸಿನ ಆಧ್ಯಾತ್ಮಿಕ ಬೆಳವಣಿಗೆ ಕಾರಣವಾಗುತ್ತದೆ ಮತ್ತು ವ್ಯಕ್ತಿಯು ಆತ್ಮದೊಂದಿಗೆ ಹೆಚ್ಚು ಸಂಪರ್ಕ ಹೊಂದುತ್ತಾನೆ. ಇದು ಮಾನವ ಜೀವನವನ್ನು ಸಮತೋಲನದಲ್ಲಿರಿಸುತ್ತದೆ ಮತ್ತು ಆಧ್ಯಾತ್ಮಿಕ ಪ್ರಗತಿಯುಕ್ತ ಸಾಗಲು ಸಹಕಾರಿಯಾಗುತ್ತದೆ. ಧ್ಯಾನ ಮತ್ತು ಮನಸ್ಸಿನ ಶುದ್ಧೀಕರಣಕ್ಕೆ ಮಂತ್ರಗಳನ್ನು ಪಠಿಸುವುದು ಸಹ ಮುಖ್ಯವಾಗಿದೆ. ಮನಸ್ಸಿಗೆ ಶಾಂತಿ ಮತ್ತು ಧ್ಯಾನವನ್ನು ತರಲು ಇದು ಅತ್ಯುತ್ತಮ ಮಾರ್ಗವಾಗಿದೆ. ಇದರ ಮೂಲಕ ಮನಸ್ಸು ಅನಿಯಂತ್ರಿತ ಆಲೋಚನೆಗಳಿಂದ ಸ್ವಾತಂತ್ರ್ಯವನ್ನು ಪಡೆಯುತ್ತದೆ ಮತ್ತು ವ್ಯಕ್ತಿಯ ಸ್ವಯಂ ಜ್ಞಾನವನ್ನು ಪಡೆಯುತ್ತಾನೆ. ನಾವಿಲ್ಲಿ 10 ಪರಿಣಾಮಕಾರಿ ಮಂತ್ರಗಳ ಬಗ್ಗೆ ಹೇಳಿದ್ದು. ಈ ಮಂತ್ರಗಳ ಪಠಣದಿಂದ ವ್ಯಕ್ತಿಯು ಪ್ರತಿನಿತ್ಯ ಯಶಸ್ಸನ್ನು ಸಾಧಿಸುತ್ತಾನೆ. ಅವುಗಳ ಬಗ್ಗೆ ಇಲ್ಲಿ ತಿಳಿಯೋಣ ಬನ್ನಿ. ಓಂ ನಮಃ ಶಿವಾಯ ಅಂದ್ರೆ ಭಗವಂತ ಶಿವನನ್ನು ಸ್ಮರಿಸಿ ಆತನ ಕೃಪೆಗೆ ಪಾತ್ರರಾಗಬೇಕು. ಓಂ ಮಂತ್ರ. ಈ ಮಂತ್ರವನ್ನು ಪಠಿಸುವುದರಿಂದ ದೇಹಕ್ಕೆ ಶಾಂತಿ ಮತ್ತು ಸ್ಥಿರತೆ ದೊರೆಯುತ್ತದೆ. 3. ಓಂ ಗಂ ಗಣಪತಯೇ ನಮಃ. ಗಣೇಶನ ಆಶೀರ್ವಾದಕ್ಕಾಗಿ ಪಠಿಸಬೇಕು. 4. ಓಂ ನಮೋ ಭಗವತೆ ವಾಸುದೇವಾಯ. ಇದು ವಿಷ್ಣುವನ್ನು ಪ್ರಾರ್ಥನೆ ಮಾಡಲು ಪಠಿಸುವ ಮಂತ್ರವಾಗಿದೆ. 5. ಓಂ ನಮೋ ನಾರಾಯಣಾಯ. ವಿಷ್ಣುವನ್ನು ಪೂಜಿಸಲು ಈ ಮಂತ್ರವನ್ನು ಪಠಿಸಬೇಕು. 6. ಶಾಂತಿ ಮಂತ್ರ. ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿ. ಇದನ್ನು ಮಾನಸಿಕ ಶಾಂತಿ ಮತ್ತು ಸಮೃದ್ಧಿಗಾಗಿ ಪಠಿಸಬೇಕಾಗುತ್ತದೆ. 7. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರ ಶ್ರೀಕೃಷ್ಣನನ್ನು ಪೂಜಿಸಲು ಮತ್ತು ಸ್ಮರಿಸಲು ಈ ಮಂತ್ರವನ್ನು ನೀವು ಪಠಿಸಬೇಕು. 8. ಓಂ ನಮಃ ಶಿವಾಯ ಮತ್ತು ಹರ ಹರ ಮಹಾದೇವ. ಭಗವಾನ್ ಶಿವನ ಆರಾಧನೆ ಮತ್ತು ಆತನ ಆಶೀರ್ವಾದಕ್ಕಾಗಿ ಈ ಮಂತ್ರವನ್ನು ಪಠಿಸಬೇಕು. 9. ಮಹಾಮೃತ್ಯುಂಜಯ ಮಂತ್ರ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯುಮುಕ್ಷೀಯ ಮಾಮೃತಾತ್. ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಈ ಶಿವ ಮಂತ್ರ ಪಠಿಸು. ಈ ಮಂತ್ರಗಳೆಲ್ಲ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಡ್ತೀನಿ. 10. ಸೂರ್ಯ ಮಂತ್ರ. ಓಂ ಸೂರ್ಯಾಯ ನಮಃ. ಸೂರ್ಯನ ಆರಾಧನೆ ಮತ್ತು ಅವನ ಆಶೀರ್ವಾದಕ್ಕಾಗಿ ಈ ಮಂತ್ರವನ್ನು ಪಠಿಸಬೇಕು. ಈ ಮೇಲಿನ ಮಂತ್ರಗಳು ವಿವಿಧ ದೇವರ ಆರಾಧನೆಗೆ ಮೀಸಲಾದ ಮಂತ್ರ ಆಗಿದೆ ಹಾಗೂ ಇವುಗಳು ವ್ಯಕ್ತಿಯ ಜೀವನವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಮಂತ್ರಗಳನ್ನು ನೀವು ನಿತ್ಯ ಪಠಿಸುವುದರಿಂದ ಯಶಸ್ಸಿನ ಮೆಟ್ಟಿಲೇರುತ್ತೀರಾ. ಇದು ಸ್ನೇಹಿತರೆ, ಈ ಮಂತ್ರಗಳೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ನೀವು ನೋಡ್ಕೊಂಡು ಓದ್ಕೋಬಹುದು. ಎಲ್ಲ ಮಂತ್ರಗಳು ಸುಲಭವಾಗಿದೆ. ಒಂದೇ ಒಂದು ಮಹಾಮೃತ್ಯುಂಜಯ ಮಂತ್ರ ಮಾತ್ರ ಸ್ವಲ್ಪ ಕಷ್ಟ ಇದೆ. ಅದು
ನೋಡಿಕೊಂಡು ಓದ್ಕೋಬೋದು. ಇದು ಸ್ನೇಹಿತರೆ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.